ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು, ಸರ್ ಎಡಿಟ್ ಟ್ಯಾಬ್ ಆಪ್ಷನ್ ಬಿಡ್ತಾರೇನೋ, ನಾವು ಆಲ್ರೆಡಿ ಈಗ ತುಂಬಾ ತಪ್ಪಾಗಿರ್ತಕ್ಕಂಥ ಒಂದು ಡೀಟೇಲ್ಸ್ಗಳನ್ನ ಹಾಕಿದ್ದೀವಿ, ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೇನೋ ಅಂತ ಕೇಳಿದ್ರು. ಆ ಬಗ್ಗೆ ತಾಲೂಕು ಆಫೀಸರ್ ಕೂಡ ವಿಸಿಟ್ ಮಾಡಿ ಕೇಳಿದಾಗ ಅವರೊಂದು ಆಪ್ಷನ್ ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಏನು ಮಾಹಿತಿ ಬಿಟ್ಕೊಟ್ಟಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ತಪ್ಪುಗಳನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದ್ರ ಹಾಗೆ ಏನಪ್ಪ ಅಂದರೆ, ಸೊ ಈಗ 2 ವರ್ಷ ಆಯಿತು ಎಡಿಟ್ ಆಪ್ಷನ್ ಟ್ಯಾಬ್ನ ಎನೇಬಲ್ ಮಾಡ್ತಾಯಿಲ್ಲ. ಮುಂಚೆ ಎಡಿಟ್ ಟ್ಯಾಬ್ ಆಪ್ಷನ್ನ ಎನೇಬಲ್ ಮಾಡ್ತಾಯಿದ್ರು. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಎಡಿಟ್ ಟ್ಯಾಬ್ ಆಪ್ಷನ್ನ ಬಿಟ್ಟರೆ ಅಂದರೆ ಏನಾಗುತ್ತೆ ಅಂದರೆ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದಾಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ವಿಡ್ರಾ ಮಾಡಿಕೊಂಡು ಮತ್ತೆ ರೀಸಬ್ಮಿಟ್ ಮಾಡಲಿಕ್ಕೆ ಆಪ್ಷನ್ನ ಎನೇಬಲ್ ಮಾಡ್ದಂಗೆ ಆಗುತ್ತೆ. ಆಗ ಅವರಿಗೆ ಯಾವುದೇ ಒಂದು ಥರದಂಥ ಕೌಂಟ್ಗಳು ಸಿಗೋದಿಲ್ಲ. ಕೌಂಟ್ಗಳು ಅಂದರೆ ಅರ್ಥ, ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಎಷ್ಟು ಅಮೌಂಟ್ ಬೇಕಾಗುತ್ತೆ ಬಜೆಟು, ಮತ್ತು ಯಾರ್ಯಾರು ಎಷ್ಟೆಷ್ಟು ಮಂದಿ ಸಬ್ಮಿಟ್ ಮಾಡಿದ್ದಾರೆ, ಯಾವ ಕ್ಯಾಟಗರಿ ಎಷ್ಟು ಮಾಡಿದ್ದಾರೆ ಅನ್ನೋದು ಕೌಂಟ್ ಅವ್ರಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಅವರು ವಿಡ್ರಾ ಆಪ್ಷನ್ನ ಡಿಸೇಬಲ್ ಮಾಡಿದ್ದಾರೆ ಅಥವಾ ರಿಮೂವ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಒಂದು ವೇಳೆ ಏನಾದರೂ ಅಂದರೆ ಎಡಿಟ್ ಮಾಡಿಸ್ಕೊಳ್ಳೇಬೇಕಾಗಿತ್ತಪ್ಪ, ನಿಮ್ಮ ಅಪ್ಲಿಕೇಶನಲ್ಲಿ ಕರೆಕ್ಷನ್ಸ್ ಇದ್ದು ಅಂದರೆ ನೀವು ಹತ್ತಿರದ ತಾಲೂಕು ಆಫೀಸಿಗೆ ವಿಸಿಟ್ ಮಾಡಿಕೊಂಡು ಎಡಿಟ್ ಟ್ಯಾಬ್ನ ಮಾಡ್ಕೋಬೋದಾಗಿದೆ. ಫ್ರೆಂಡ್ಸ್, ನಿಮ್ಮಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಮಾಡ್ಕೋಬೋದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಏನಾದರೂ ತಿದ್ದುಪಡಿ ಇದ್ದಂದರೆ ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಸೊ ಆ ಡೀಟೇಲ್ಸ್ನ ತೊಗೊಂಡೋಗಿ ಮತ್ತು ಅದರ ಜೊತೆಗೆ ಆ ಟ್ಯಾಬ್ನು ಕೂಡ ಏನಂದರೆ ಎನೇಬಲ್ ಮಾಡ್ಕೋತಾರೆ ಅವ್ರಿಗೆ ಎಡಿಟ್ ಟ್ಯಾಬ್ ಆಪ್ಷನ್ ಇರೋ ತಾಲೂಕು ಆಫೀಸ್ನಲ್ಲಿ ಮಾತ್ರ. ಸೊ ನಿಮ್ಮ ಹತ್ತಿರ ತಾಲೂಕು ಆಫೀಸರ್ ಅಂದರೆ ನಿಮ್ಮ ಎಲ್ಲಿ ಓದ್ತಾ ಇದ್ದೀರಾ ಆ ತಾಲೂಕಿನ ಆಫೀಸರ್ ಹತ್ರ ಏನಂದರೆ ಒಂದು ಟ್ಯಾಬ್ನ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬಂದವರು ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಅದ್ರ ಏನಾದ್ರು ತಿದ್ದುಪಡಿ ಹಿಡಿದ್ರೆ ಅಲ್ಲಿ ತಿದ್ದುಪಡಿ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇದ್ದು ಅಂದರೆ, ಸಾಕಷ್ಟು ಈಗ ಆಲ್ರೆಡಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗೆ, SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅಮೌಂಟ್ನ ಕೂಡ ಏನಪ್ಪ ಅಂದರೆ ಡಿಸ್ಪರ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮದು ಕೂಡ ಏನಪ್ಪ ಅಂದರೆ ನೀವು ಕೂಡ ಚೆಕ್ ಮಾಡ್ಕೋಬೇಕು, ಯಾವ್ದಾದ್ರು ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದಾವೋ ಅಥವಾ ಏನೋ ಒಂದು ಸರಿ ವಿಡ್ರಾ ಆಗಿಲ್ಲ, ಅಥವಾ ಅದ್ರ ಜೊತೆಗೆ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದುವೆ, ಅಥವಾ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ 5 ವರ್ಷ ಮುಗಿದೋಗಿತ್ತಂದರೆ ಹೊಸದಾಗಿ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾಯಿದ್ದಾರೆ. ಹಾಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಹಾಸ್ಟೆಲ್ನಲ್ಲಿ ಅಪ್ಲಿಕೇಶನ್ ಹಾಕಿ ನಿಮಗೆ ಡೇ ಸ್ಕಾಲರ್ ಹಾಸ್ಟೆಲ್ ಏನಾದರೂ ಸೆಲೆಕ್ಷನಲ್ಲಿ ರಾಂಗ್ ಆಗಿತ್ತಂದರೆ, ಸೊ ಹಾಸ್ಟೆಲರ್ ಆಗಿದ್ದು ಡೇ ಸ್ಕಾಲರ್ ಮಾಡಿದರೆ, ಡೇ ಸ್ಕಾಲರ್ ಆಗಿ ಹಾಸ್ಟೆಲರ್ ಮಾಡಿದ್ರೆ ಅಂದರೆ ಅವಾಗ ಕೂಡ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದಾರೆ. ಸೊ ಹಾಗಾಗಿ ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆಗಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಏನು ಮಾಡ್ಬೇಕಂದ್ರೆ ಒಂದು ಸಾರಿ ವಿಸಿಟ್ ಮಾಡಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಏನೋ ಕರೆಕ್ಷನ್ಸ್ ಇದ್ದರೆ ಹತ್ತಿರ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಮಾತ್ರ ಎಡಿಟ್ ಟ್ಯಾಬ್ ಆಪ್ಷನ್ ಎನೇಬಲ್ ಇದೆ, ಬಿಟ್ಟು ಅದನ್ನು ಬಿಟ್ಟರೆ ಬೇರೆ ಎಲ್ಲಿ ಕೂಡ ಆಪ್ಷನ್ಗಳು ಇಲ್ಲ, ಆಮೇಲೆ ಬರೋದು ಇಲ್ಲ. ಅದನ್ನು ಮಾತ್ರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ವಿಡ್ರಾ ಆಪ್ಷನ್ ಬರೋದಿಲ್ಲ, ಎಡಿಟ್ ಟ್ಯಾಬ್ ಆಪ್ಷನ್ ಕೂಡ ಅಂತಲೂ ಬರೋದಿಲ್ಲ. ಸೊ ಇದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮದು ಅಪ್ಲಿಕೇಶನ್ ಒಂದು ಸಾರಿ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ, ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಲ್ರೆಡಿ ಶೆಡ್ಯೂಲ್ ಕ್ಯಾಸ್ಟ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮದು ವೆರಿಫಿಕೇಷನ್ ಆಗಿತ್ತಪ್ಪ ಅಂದರೆ ನೆಕ್ಸ್ಟ್ ನಿಮ್ದು ಏನಾಗುತ್ತೆ ಅಂದರೆ ಅಮೌಂಟ್ ಡಿಸ್ಪರ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ OBC ಕ್ಯಾಟಗರಿ ಅವ್ರದ್ದು ಎಡಿಟ್ ಟ್ಯಾಬ್ ಆಪ್ಷನ್ನು ಇನ್ನೂ ಬಂದಿಲ್ಲ, ಮತ್ತು ವೆರಿಫಿಕೇಷನ್ ಕೂಡ ಆಗಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.